ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ KEB ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ 1200 ಕಿರಿಯ ಪವರ್ಮ್ಯಾನ್ ಅಥವಾ ಜೂನಿಯರ್ ಲೈನ್ಮ್ಯಾನ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಕೇವಲ SSLC ಪಾಸ್ ಆಗಿದ್ರೆ ಸಾಕು, ನೇರವಾಗಿ ನೇಮಕಾತಿನ ಮಾಡ್ಕೋತಾರೆ. ಹಾಗೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರೋಲ್ಲ, ಫಿಸಿಕಲ್ ಇರುತ್ತೆ. ಸೊ ಈ ಒಂದು ಕುರಿತು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನು ನಮ್ಮ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ದಿನಾಂಕ 15/6/2026 ಬಂದಿರುತ್ತೆ. ಸೊ ಸಬ್ಜೆಕ್ಟ್ ಏನಂದರೆ KPTCL ಮತ್ತು ಎಸ್ಕಾಮ್ಗಳು ಅಂದರೆ ಈ ಬೆಸ್ಕಾಮು, ಸೆಸ್ಕಾಮು, ಮೆಸ್ಕಾಮು, ಗೆಸ್ಕಾಮ್ ಅಂತ ಬರ್ತಾವಲ್ಲ. ಸೊ ಈ ಥರ ಎಸ್ಕಾಮ್ಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳನ್ನು ನೇರವಾಗಿ ನೇಮಕಾತಿ ಮಾಡುವ ಮೂಲಕ ಸಹಮತಿ ಕೋರಿರುವ ಕುರಿತು ಅಂತ ಇದೆ. ಸೊ ಅಂದರೆ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ, ನೇಮಕಾತಿನ ಮಾಡ್ಕೊಳ್ಳಿ ಅಂತ ಎಸ್ಕಾಮ್ಗಳಿಗೆ ನಮ್ಮ ಆರ್ಥಿಕ ಇಲಾಖೆಯವರು ಸಹಮತಿನ ಕೊಟ್ಟಿದ್ದಾರೆ, ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ತದರಂತೆ ಅದರಿಂದ ಕಿರಿಯ ಪವರ್ಮ್ಯಾನ್ಗೆ ಕಲ್ಯಾಣ ಕರ್ನಾಟಕಕ್ಕೆ 560 ಹುದ್ದೆಗಳು ಖಾಲಿ ಇರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 440 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಅದೇ ಥರ ಕಿರಿಯ ಸ್ಟೇಷನ್ ಪರಿಚಾಲಕ ಅಂತ ಇದು KPTCLಗಳಲ್ಲಿ ಮಾತ್ರ ಕರೀತಾರೆ. ಸೊ ಇದು ಎಲ್ಲ ಎಸ್ಕಾಮ್ಗಳಲ್ಲೂ ಕೂಡ ಕರೀತಾರೆ. ಬೆಸ್ಕಾಮ್ ಆಗಿರ್ಬೋದು, ಮಿಸ್ಕಾಮ್ ಆಗಿರ್ಬೋದು ಅಥವಾ ಚೆಸ್ಕಾಮ್ ಆಗಿರ್ಬೋದು. ಸೊ ಅದೇ ಥರ ಕಿರಿಯ ಸ್ಟೇಷನ್ ಪರಿಚಾಲಕ ಅಂತ ಕಲ್ಯಾಣ ಕರ್ನಾಟಕಕ್ಕೆ 24 ಹುದ್ದೆಗಳು ಖಾಲಿ ಇರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 176 ಹುದ್ದೆಗಳು ಖಾಲಿ ಇರುತ್ತೆ. ಒಟ್ಟಾರೆ 1200 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಆರ್ಥಿಕ ಇಲಾಖೆಯವರಿಗೆ ಸಹಮತಿನ ಕೊಟ್ಟಿದೆ. ಹಾಗಿದ್ರೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿನ ಯಾವ ರೀತಿ ಮಾಡ್ಕೊಳ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಮತ್ತು ಫಿಸಿಕಲ್ ಯಾವ ಥರ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಇವಾಗ ತಿಳ್ಕೊಳ್ಳೋಣ. ಅಲ್ಲಿಗೆ ವಿದ್ಯಾರ್ಹತೆನ ನೋಡೋಣ ಅಥವಾ ಎಲಿಜಿಬಿಲಿಟಿನ ನೋಡೋದಾದರೆ ನೀವು SSLC ಅಥವಾ 10ನೇ ತರಗತಿನ CBSE, ICSE ಅಥವಾ ಯಾವುದೇ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ನಲ್ಲಿ ಮುಗಿಸಿದ್ರೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರ. ಇದನ್ನು ಬಿಟ್ಟು ಓಪನ್ ಸ್ಕೂಲಿಂಗು ಈ ಥರ ಎಲ್ಲಾದರೂ ಮಾಡಿದರೆ ಅದನ್ನು ಅವರು ಕನ್ಸಿಡರ್ ಮಾಡಲ್ಲ. ಕೇವಲ ರೆಗ್ಯುಲರ್ ಬೇಸ್ನಲ್ಲಿ SSLC ಅಥವಾ 10ನೇ ತರಗತಿ ಮಾಡಿದರೆ ಅರ್ಜಿನ ನೀವು ಸಲ್ಲಿಸ್ಬೋದು. ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಅಥವಾ ಎಕ್ಸ್ಪೀರಿಯೆನ್ಸು ಏನೂ ಬೇಕಾಗಿರಲ್ಲ. ಕೇವಲ 10ನೇ ತರಗತಿ ಪಾಸ್ ಆಗಿದ್ದರೆ ನೀವು ಅರ್ಜಿನ ಸಲ್ಲಿಸಬಹುದು. ಯಾವ ರೀತಿ ಮಾಡ್ತಾರೆ ಅಂದರೆ ಫಸ್ಟು ನೀವು 10ನೇ ತರಗತಿಯಲ್ಲಿ ತೆಗೆದಿರೋಂತಹ ಮಾರ್ಕ್ಸ್ ಮೇಲೆ 1:10 ಅಥವಾ 1:5 ಶಾರ್ಟ್ ಲಿಸ್ಟ್ನ 1:5 ಫಸ್ಟು ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಸೊ ಇಲ್ಲಿ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ ಅವ್ರಿಗೆಲ್ಲ ಸಹನಾ ಶಕ್ತಿ ಅಥವಾ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಪಾಸಾದ ನಂತರ 1:1 ಇಲ್ಲಿ ಸೆಲೆಕ್ಷನ್ ಲಿಸ್ಟ್ನ ಇಡಬೇಕಾಗುತ್ತೆ. ಸೊ ಈಗ ಸಹನಾ ಶಕ್ತಿ ಪರೀಕ್ಷೆ ಏನೇನಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಕಂಬ ಹತ್ತುವುದು ಅಂತ ಇದೆ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ಡು ಮ್ಯಾಂಡೇಟರಿ, ಇದನ್ನು ಹತ್ತಲೇಬೇಕು. 8 ಮೀಟರ್ ಇರುತ್ತೆ ಕಂಬ, ಅದನ್ನು ಹತ್ತಿ ಇಳಿಲೇಬೇಕು, ಇದು ಕಂಪಲ್ಸರಿ. ಇನ್ನು 100 ಮೀಟರ್ ಓಟ, 14 ಸೆಕೆಂಡ್ಸ್ನಲ್ಲಿ 100 ಮೀಟರ್ ಓಟನ ಕಂಪ್ಲೀಟ್ ಮಾಡಬೇಕು. ಇನ್ನು ಸ್ಕಿಪ್ಪಿಂಗ್ಸು 1 ನಿಮಿಷಕ್ಕೆ 50. ಶಾರ್ಟ್ ಪುಟ್ 12 ಪೌಂಡ್ ತೂಕ ಇರುತ್ತೆ. 8 ಮೀಟರ್ನ ನೀವು ಥ್ರೋ ಮಾಡಬೇಕು, 3 ಅವಕಾಶನ ಕೊಟ್ಟಿರ್ತಾರೆ. ಸೊ ಹಾಗೆ 800 ಮೀಟರ್ ರನ್ನಿಂಗ್ ಇರುತ್ತೆ, ಇದಕ್ಕೆ 3 ನಿಮಿಷ ಟೈಮ್ನ ಕೊಟ್ಟಿರ್ತಾರೆ. ಸೊ ಇಷ್ಟರಲ್ಲಿ ವಿದ್ಯುತ್ ಕಂಬ ಹತ್ತುವುದು ಮ್ಯಾಂಡೇಟರಿ ಆಗಿರುತ್ತೆ, ಇದನ್ನು ಕಂಪ್ಲೀಟ್ ಮಾಡಲೇಬೇಕು. ಇನ್ನು ಮಿಕ್ಕಿರೋ 4ರಲ್ಲಿ ಯಾವುದಾದ್ರೂ 3ನ ಕಂಪ್ಲೀಟ್ ಮಾಡಿದರೂ ಕೂಡ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ. ನೋಟಿಫಿಕೇಷನು ಹಳೆಯ ನೋಟಿಫಿಕೇಷನ್ ಆಗಿರುತ್ತೆ, ಅಂದರೆ 2024 ನೋಟಿಫಿಕೇಷನ್ ಆಗಿರುತ್ತೆ. ಸೊ ನಿಮಗೆ ಅಪ್ಕಮಿಂಗ್ ಬರ್ತಕ್ಕಂತಹ ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಡೀಟೇಲ್ಸು ಇರುತ್ತೆ. ಸೊ ನಾನು ಇದನ್ನೇನಕ್ಕೆ ರೆಫರ್ ಮಾಡ್ತಾಯಿದ್ದೀನಿ ಅಂದರೆ ಸದ್ಯಕ್ಕೆ ಅಲ್ಲಿ ತನಕ ನಿಮಗೆ ಒಂದು ನಾಲೆಡ್ಜ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹಳೆ ನೋಟಿಫಿಕೇಷನ್ ರೆಫರಾಗಿ ಇಟ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತೆ, ಅವಾಗ ಇನ್ನೊಂದು ಸಾರಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಅದರಲ್ಲಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸದ್ಯಕ್ಕೆ ವಯೋಮಿತಿ ಎಷ್ಟಿರುತ್ತೆ ಅಂತ ನೀವು ಕೇಳೋದಾದರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಎಲ್ರಿಗೂ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಅರ್ಜಿನ ಸಲ್ಲಿಸೋದಕ್ಕೆ. ಸೊ SSLC ಮೇಲೆ ಅಂದಿದ ತಕ್ಷಣ ನೀವು 16 ವರ್ಷ 17 ವರ್ಷದವರೆಲ್ಲ ಅರ್ಜಿ ಸಲ್ಲಿಸೋ ರೀತಿ ಇರೋಲ್ಲ. ಮಿನಿಮಮ್ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ಮ್ಯಾಕ್ಸಿಮಮ್ ಏಜ್ ನೋಡೋದಾದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 35 ವರ್ಷ. ಇದು 2024 ನೋಟಿಫಿಕೇಷನ್ ಆಗಿರೋದ್ರಿಂದ ಈ ಥರ ಇದೆ. ಸೊ ಇವಾಗ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಆಗಿರೋದ್ರಿಂದ ಇದು 35 ಇರೋದು ಒಂದು 40 ವರ್ಷ ತನಕನಾದರೂ ಆಗಿರುತ್ತೆ. ಇನ್ನು ಪ್ರವರ್ಗ 2A 2B 3A 3B ಅವರಿಗೆ 38 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವರಿಗೆ ಒಂದು 41 ಇಯರ್ಸ್ ತನಕನೂ ಕೂಡ 43 ಇಯರ್ಸ್ ತನಕ ಇರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಇವರಿಗೆ 45 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿರ್ತಾರೆ.
ಟ್ರೈನಿಂಗ್ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ ಮತ್ತು ಸ್ಟೈಫಂಡ್ ಅಥವಾ ಸ್ಯಾಲ್ರಿ ಯಾವ ಥರ ಅಂತ ನೀವು ಕೇಳೋದಾದರೆ ಮೊದಲ 3 ವರ್ಷಗಳು ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಟ್ರೈನಿಂಗ್ ಪೀರಿಯಡಲ್ಲಿ ಸ್ಯಾಲ್ರಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಇದು ಹಳೆ ಪೇ ರಿವಿಷನ್ ಇದ್ದಾಗ ಈ ಥರ ಸ್ಕೇಲ್ ಇತ್ತು. ಸೊ ಇವಾಗ ಇದು ರಿವೈಸ್ ಆಗಿರುತ್ತೆ. ಸೊ ಏನಿಲ್ಲಾದರೂ ನಿಮಗೆ ಮೊದಲನೇ ವರ್ಷ ಒಂದು 20,000 ಸಿಗುವಂಥ ಅವಕಾಶ ಇರುತ್ತೆ. 2ನೇ ವರ್ಷ 24,000 ತನಕ ಸಿಗುವಂಥ ಅವಕಾಶ ಇರುತ್ತೆ. 3ನೇ ವರ್ಷ ಒಂದು 28,000 ತನಕ ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ. 3 ವರ್ಷ ಟ್ರೈನಿಂಗ್ ಆದ ತಕ್ಷಣ ನಿಮ್ಮನ್ನು ಪ್ರೊಬೇಷನರಿ ಅಂತ ಕನ್ಸಿಡರ್ನ ಮಾಡ್ತಾರೆ. ತದನಂತರ ನಿಮಗೆ ಬೇಸಿಕ್ಕು ಏನಿಲ್ಲ ಅಂದರೂ ಒಂದು 35,000ದಿಂದ ಅಥವಾ 38,000 ತನಕ ಬೇಸಿಕ್ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಸೊ ಗ್ರಾಸ್ ಸ್ಯಾಲ್ರಿ ಒಂದು 50,000 ತನಕ ನಿಮಗೆ ಗ್ರಾಸ್ ಸ್ಯಾಲ್ರಿ ಅಂದರೆ ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರನೇ ನಿಮಗೆ ಇಲ್ಲಿ ಸಿಗುವಂತಹ ಅವಕಾಶ ಇರುತ್ತೆ. ಸ್ನೇಹಿತರೆ, ನಾನು ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ, ಇದು ಹಳೆ ನೋಟಿಫಿಕೇಷನ್ ಆಗಿರುತ್ತೆ 2024ರದು. KPTCLನಲ್ಲೇ ಕಾಲ್ ಮಾಡಿರ್ತಕ್ಕಂತಹ ಜೂನಿಯರ್ ಲೈನ್ಮನ್ಗೆ ಸಂಬಂಧಪಟ್ಟಿರುವಂತಹ ನೋಟಿಫಿಕೇಷನ್. ಸೊ ಇನ್ನು ವಿತಿನ್ 3 ಮಂತ್ಸಲ್ಲಿ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ ಆಗುತ್ತೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ನಾನು ಏನೇನು ಊಹೆ ಮಾಡ್ಕೊಂಡಿರ್ತೀನಿ, ಸ್ಯಾಲ್ರಿ ಆಗಿರ್ಬೋದು, ಏಜ್ ಆಗಿರ್ಬೋದು, ಅದು ಕಂಪ್ಲೀಟಾಗಿರುತ್ತೆ ಕನ್ಫರ್ಮ್ ಆಗಿ. ಸೊ ಅವಾಗ ಇನ್ನೊಂದು ಸರಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದು ಕೇವಲ ನಿಮಗೆ ಜಸ್ಟ್ ಫಾರ್ ರೆಫರೆನ್ಸಿಗೆ ಅಷ್ಟೇ ಹೇಳಿರ್ತೀನಿ, ಒಂದು ಐಡಿಯಾ ಬಂದಿರುತ್ತೆ ನಿಮಗೆ. ಸೊ ಸದ್ಯಕ್ಕೆ ಇಷ್ಟೇ ಆಗಿತ್ತು ಮಾಹಿತಿ. ಈ ಒಂದು ಕುರಿತು ಬೇಕಿದ್ರೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ರಿಪ್ಲೈ ಮಾಡಿ, ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.